ಹೊನ್ನಾವರದ ಕುದ್ರಿಗಿ ಜನತೋಳಕೇರಿಯ ಶ್ರೀ ಚೌಡೇಶ್ವರಿ ಸಾಂಸ್ಕೃತಿಕ ಕ್ರೀಡಾ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಆಚರಣೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾಜ ಮಂದಿರದಲ್ಲಿ ದ್ವೀಪ ಪ್ರಜ್ವಲನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮಾತನಾಡಿ, ಚಿಕ್ಕ ಹಳ್ಳಿಯಾದರೂ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿ ಶುಭ ಕೋರಿದರು. ಇವತ್ತು ಒಂದು ಒಳ್ಳೆಯ ದಿನ ಇರುತ್ತೆ. ಇವತ್ತು ಏನು ಅಂದರೆ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನ ಆಚರಣೆ. ಅವರೇನು ಹೇಳಿದ್ರೆ, ವಿದ್ಯೆಗೆ ಮಹತ್ವ ಕೊಡಿ, ಎಲ್ಲರೂ ಸಮಾನತೆ ಹಕ್ಕಿರಬೇಕು. ಸಂವಿಧಾನ ಶಿಲ್ಪಿ ಅವರು ಬಿಆರ್ ಅಂಬೇಡ್ಕರ್ ಅವರು. ಅದು ಸಂಬಂಧಪಟ್ಟಂತೆ ಇಲ್ಲಿ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಒಳ್ಳೆಯ ರೀತಿಯಿಂದ ಪುರಸ್ಕಾರ ಮಾಡಿದ್ದಾರೆ. ಅಂದರೆ ಅವ್ರಿಗೇನಾಗ್ತದೆ, ನೆಕ್ಸ್ಟ್ ಮತ್ತು ನಾವು ಹೆಚ್ಚಿಗೆ ಓದಬೇಕು ಅನ್ನೋದು ಅವರಲ್ಲಿ ಮನೋಭಾವ ಮೂಡ್ತದೆ. ಒಳ್ಳೆ ಕಾರ್ಯಕ್ರಮ ಆಗಿದೆ, ನನಗೆ ಬಹಳ ಸಂತೋಷ ಆಯಿತು. ತಾಲೂಕಾ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಎನ್ಜಿ ಆನಂದ್ ಮಾತನಾಡಿ, ಅಂಬೇಡ್ಕರ್ ಸ್ಫೂರ್ತಿಯಿಂದ ಈ ಸಂಘಟನೆಯವರು ಮಕ್ಕಳಿಗೆ ಶೈಕ್ಷಣಿಕ ಪರಿಕರ ವಿತರಿಸಿದ್ದಾರೆ ಎಂದು ಹೇಳಿದರು. ಇವತ್ತು ಅದೇ ಸಂವಿಧಾನದ ಪ್ರಯುಕ್ತ ನಮಗೆ ಪ್ರದತ್ತವಾಗಿ ನೀಡಿರುವಂತಹ ಒಂದು ಚುನಾವಣೆ ಸಂದರ್ಭ ನಾವು ಇಲ್ಲಿ ಬ್ಯಾನರ್ ಹಾಕಿರೋದು ಮತದಾರ ಜಾಗೃತಿ ಕಾರ್ಯಕ್ರಮ ಅಂತಲೂ ಇದು ಒಂದು ಬಳಸ್ಕೊಳ್ಳೋಣ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಸಂದರ್ಭದಲ್ಲಿ ಎಲ್ಲ ಕೂಡ ಮತದಾನದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ಕೇವಲ ಪರೀಕ್ಷೆಗಾಗಿ ಓದುವುದಲ್ಲ, ಹೆಚ್ಚೆಚ್ಚು ಜ್ಞಾನ ಸಂಪಾದನೆಗಾಗಿ ಓದಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಸಮಾನವಾದಂತಹ ಅವಕಾಶವನ್ನು ನೀಡಬೇಕು ಅನ್ನೋದನ್ನು ಪ್ರತಿಪಾದಿಸಿದಂಥದ್ದು, ಅದೇ ರೀತಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಂಥದ್ದು. ಅಂಬೇಡ್ಕರ್ ಅವರು ಹೇಳ್ತಾರೆ, ಪ್ರೋಗ್ರೆಸ್ ಆಫ್ ಎನಿ ಸೊಸೈಟಿ ಡಿಪೆಂಡ್ಸ್ ಅಪಾನ್ ಪ್ರೋಗ್ರೆಸ್ ಆಫ್ ಎಜುಕೇಶನ್ ಇನ್ ದಟ್ ಸೊಸೈಟಿ. ಯಾವುದೇ ಒಂದು ಸಮಾಜದ ಅಭಿವೃದ್ಧಿ ಆಗಬೇಕು ಅಂದರೆ ಆ ಸಮಾಜ ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ರೆ ಮಾತ್ರ ಆ ಸಮಾಜದ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಮಾತನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೀಮಾ ಮುಖ್ಯಪ್ರಾಣ ದೇವಸ್ಥಾನದ ಅರ್ಚಕ ಸುರಾಲು ಚಂದ್ರಶೇಖರ್ ಭಟ್ ಮಾತನಾಡಿ, ವಿದ್ಯೆಯಿಂದ ಸಾಧನೆ ಮಾಡಬಹುದೆಂಬುದನ್ನು ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಯಾವುದೇ ಸಮಾಜಕ್ಕೆ ಸೀಮಿತ ಆದಂತಹ ವ್ಯಕ್ತಿ ಅಲ್ಲ. ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಅಂಬೇಡ್ಕರ್ ಸಮಾಜ ಅಂತ ಹೇಳಿ ಮಾಡ್ತಾ ಇದ್ದೀವಲ್ಲ. ಅಂಬೇಡ್ಕರ್ ನಮ್ಮ ದೇಶಕ್ಕೆ ಸಂವಿಧಾನವನ್ನು ತಂದು ನಮ್ಮ ದೇಶವನ್ನು ಇಡೀ ಜಗತ್ತಿಗೆ ತಿಳುವಳಿಕೆ ಇದ್ದಾರೆ. ಮತ್ತೆ ಮೂಲಭೂತವಾಗಿ ಎಲ್ಲೇ ಯಾರೇ ಇದ್ರು ಈ ಹಳ್ಳಿಯಲ್ಲಿ ಇರುವಂತಹ ಮಕ್ಕಳಿಗೆ ಒಳ್ಳೆ ವೈದ್ಯಕೀಯ ವಿದ್ಯೆ ಆಗಲಿ, ಮತ್ತೆ ಸಂಸ್ಕಾರ ಅಂದ್ರೆ ಏನು, ಈಗ ಎಲ್ಲ ನಾಗರಿಕರು ಮನೆ ಮಠ ಎಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ, ಎಲ್ಲರಿಗೂ ತಿಳುವಳಿಕೆ ಇದೆ. ಸಂಘಟನೆ ವತಿಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಸಾಧನೆಗೈದ ಧನುಶ್ರೀ ನಾರಾಯಣ್ ಹಳ್ಳೇರ್ ಹಾಗೂ ಊರಿನ ಯಜಮಾನರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅಪ್ಪು ಸುಕ್ರು ಹಳ್ಳೇರ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖಾ ಅಧಿಕಾರಿ ರಾಜು ನಾಯ್ಕ್, ತೋಟಗಾರಿಕೆ ಇಲಾಖಾ ಅಧಿಕಾರಿ ಸೂರ್ಯಕಾಂತ್, ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಕೃಷ್ಣಾನಂದ್, ಶ್ರೀ ಚೌಡೇಶ್ವರಿ ಸಾಂಸ್ಕೃತಿಕ ಕ್ರೀಡಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಗಣಪತಿ ಹಳ್ಳೇರ್, ಈಶ್ವರ್ ನಾಯ್ಕ್, ಮಾರುತಿ ಹಳ್ಳೇರ್ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.